ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗ ನಾವು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಗಣೇಶ ಚೌತಿ ಹಬ್ಬನ ನಮ್ಮ ಮನೆಯಲ್ಲಿ ಮುಗಿಸ್ಬಿಟ್ಟು ಸಾಯಂಕಾಲ ನಾವು ಅಮ್ಮನ ಮನೆ ಕಡೆ ಹೊರಟಿದ್ದೀವಿ. ಅಮ್ಮನ ಮನೆಯಲ್ಲೂ 2 ದಿನ ಗಣಪತಿನ ಇಡ್ತಾರೆ. ಮತ್ತೇನಂದರೆ ಈಗ ನೋಡಿ ಹೋಗ್ತಾ ಇದ್ದೀವಿ ನಾವು ಎಲ್ಲ ಕಡೆಗೂ. ಆ್ಯಕ್ಚುಲಿ ಪೇಟೆನಲ್ಲಿ ಈ ರೀತಿ ಎಲ್ಲ ಲೈಟ್ಗಳು ಎಲ್ಲ ಕಡೆಗೆ ಗಣಪತಿನ ಇಟ್ಟಿರ್ತಾರೆ ಅಲ್ವಾ. ಸೊ ಎಲ್ಲ ಜನರು ಇದು ಲೈಟು ಎಲ್ಲ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಹಾಗೆ ಈಗಾಗಲೇ ನಾನು ನಮ್ಮನೆಯ ಗಣೇಶ ಚೌತಿ ಹಬ್ಬವನ್ನು ನಾವು ಹೇಗೆ ಆಚರಣೆ ಮಾಡಿದ್ವಿ ಹೇಳೋದನ್ನು ಪೋಸ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾವು ಬಂದು ತಲುಪಿದ್ದೀವಿ. ಎಷ್ಟು ಚೆನ್ನಾಗಿ ಅಲಂಕಾರಗಳನ್ನು ಮಾಡಿದ್ದಾರೆ, ನೀವಿಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಎಲ್ಲ ಚಕಮಕ ಅಂತ ಹೊಳೆಯುವಂಥ ಮಾಲೆಗಳು, ಹೂವಿನ ಮಾಲೆಗಳು. ಇದು ಪ್ರತಿದಿನ ಪೂಜೆ ಮಾಡುವಂತಹ ದೇವರು. ಮತ್ತು ಪೀಠನೂ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗೆ ನೋಡಿ, ಪಕ್ಕಕ್ಕೇನೆ ಗಣಪತಿನ ಕೂಡಿಸಿರ್ತಾರೆ. ಇಲ್ಲೂ ಕೂಡ ಒಂದು ಚಿಕ್ಕ ಮಂಟಪ ಥರ ಮಾಡಿದ್ದಾರೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರಗಳನ್ನು ಕೂಡ ಮಾಡಿದ್ದಾರೆ. ಮತ್ತು ನೀವಿಲ್ಲಿ ನೋಡ್ಬೋದು ಗರಿಕೆ ಮಾಲೆಗಳನ್ನು ಕೂಡ ಹಾಕಿದ್ದಾರೆ. ಮತ್ತು ಗರಿಕೆ ದಂಡೆ ಕೂಡ ಮಾಡಿದ್ದಾರೆ. ಅಂದರೆ ಗಣೇಶನಿಗೆ ಪ್ರಿಯವಾಗಿರುವಂಥದ್ದು ಅಂದರೆ ಗರಿಕೆ ಅಲ್ವಾ. ಸೊ ಎಲ್ಲರೂ ಗರಿಕೆಗಳನ್ನು ಕೊಯ್ಕೊಂಡು ಬಂದು ಅದನ್ನು ಮಾಲೆ ಮಾಡಿ ಹಾಕ್ತಾರೆ. ಹಾಗೆ ಮೇಲ್ಗಡೆನೂ ಎಲ್ಲ ನೀವು ನೋಡ್ತಾ ಇರ್ಬೋದು, ಫುಲ್ ಫಲವಳಿಗೆ ಅಂತ ಕಟ್ತಾರೆ ಫ್ರೆಂಡ್ಸ್. ಈ ರೀತಿ ನೋಡಿ, ಪ್ರತಿಯೊಂದು ತರಕಾರಿ ಹಣ್ಣು ಎಲ್ಲದನ್ನೂ ಕಟ್ಬಿಟ್ಟು ಅದನ್ನು ಈ ರೀತಿ ಮೇಲ್ಗಡೆಗೆ ಕಟ್ಟಿರ್ತಾರೆ. ಫಲವಳಿಗೆ ಅಂತ ಮಾಡುವಂಥ ಪದ್ಧತಿ ಇದು. ನೋಡಿ, ಎಲ್ಲ ತರಕಾರಿಗಳು ಇವೆ ಅಲ್ವಾ. ನೋಡಿ, ಇಲ್ಲಿ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಎಲ್ಲ ಸೇರಿಕೊಂಡು ಪಂಚಕಜ್ಜಾಯಗಳನ್ನು ಮಾಡ್ತಾ ಇದ್ದಾರೆ. ಎಷ್ಟೊಂದು ಮಾಡ್ತಾ ಇದ್ದಾರೆ ಅಲ್ವಾ ಫ್ರೆಂಡ್ಸ್. ಮತ್ತು ನೋಡಿ, ಬೆಲ್ಲದಿಂದ ಮಾಡಿರುವಂತಹ ಪಂಚಕಜ್ಜಾಯ ಇದು. ಯಾವಾಗಲೂ ಬೆಲ್ಲದ ಪಂಚಕಜ್ಜಾಯನ್ನೇ ಮಾಡ್ತಾರೆ. ಹಾಗೆ ನೋಡಿ, ಇದು ವಡೆ, ಅಕ್ಕಿ ವಡೆ ಅಂತ ಮಾಡ್ತಾರೆ ಫ್ರೆಂಡ್ಸ್. ಈಗಾಗಲೇ ನಾನು ಕೂಡ ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ನಾನು ಲಿಂಕನ್ನು ಹಾಕಿರ್ತೀನಿ. ಈಗ ನೋಡಿ, ಅಕ್ಕಿ ವಡೆ ರೆಡಿ ಆಗಿದೆ. ಹಾಗೆ ಇನ್ನೂ ಏನೇನೆಲ್ಲ ಮಾಡಿದ್ರು ಅಂತ ನೋಡ್ತಾ ಹೋಗೋಣ. ನೋಡಿ, ಮೋದಕಗಳನ್ನು ಮಾಡಿದ್ರು, ಮತ್ತು ಚಕ್ಲಿಯನ್ನು ಮಾಡಿದ್ರು. ದೇವರ ನೈವೇದ್ಯಕ್ಕೆ ಹೇಳ್ಕೊಂಡು ಸುಮಾರು 21 ಬಗೆಯ ಕಜ್ಜಾಯಗಳನ್ನು ಮಾಡ್ತಾರೆ ಫ್ರೆಂಡ್ಸ್. ನೋಡಿ, ಚಕ್ಲಿ ಎಲ್ಲ ರೆಡಿಯಾಗಿದೆ. ಹಾಗೆ ಇದ್ರ ಜೊತೆಗೆ ಲಡ್ಗೆ ಉಂಡೆನ ಮಾಡ್ತಾರೆ. ಹಾಗೆ ಕಜ್ಜಾಯ ಅಂದರೆ ನಮ್ಮ ಕಡೆಗೆ ಅತ್ರಾಸ ಅಂತ ಹೇಳ್ತೀವಿ ಫ್ರೆಂಡ್ಸ್ ಇದಕ್ಕೆ. ಸೊ ಅತ್ರಾಸವನ್ನು ಮಾಡಿದ್ರು. ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಬಗೆಯ ನೈವೇದ್ಯಗಳನ್ನು ಅವತ್ತು ಹಬ್ಬಕ್ಕೆ ಗಣೇಶನ ನೈವೇದ್ಯಕ್ಕೆ ಹೇಳ್ಕೊಂಡು ಮಾಡ್ತಾರೆ. ನೋಡಿ, ಎಲ್ಲದನ್ನೂ ಇದನ್ನೆಲ್ಲ ಎಲ್ಲರೂ ಸೇರಿ ಮಾಡಿ ಇದನ್ನು ದೇವರ ನೈವೇದ್ಯಕ್ಕೆ ಹೇಳ್ಕೊಂಡು ಈಗ ತಗೊಂಡು ಹೋಗ್ತಾ ಇದ್ದಾರೆ. ಹಾಗೆ ಇನ್ನೊಂದು ಚಿಕ್ಕಪ್ಪ ಅವರು ಈಗ ಪೂಜೆನ ಮಾಡ್ತಾ ಇದ್ದಾರೆ. ನೋಡ್ತಾ ಹೋಗೋಣ. अनायकैकनायकं विनाशिदेवदैत्यकं नताशुभाशुनाशकं नमामि तं विनायकं नताशुभाशुनाशकं नमामि तं विनायकं एतरातिभीकरं नवोदितार्कभास्वरम् नमस्नादि निर्जनं नतादिकापदुत्तरम् सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरम्.
ನಾನು ಪ್ರಸಾದ ತಗೊಂಡು ಹಾಗೆ ಅಮ್ಮನಿಗೆ ಗೌರಿ ಬಾಗಿನವನ್ನು ಕೊಟ್ಟು ಈ ಕಡೆ ಬಂದಿದ್ದೀನಿ. ಹಾಗೆ ಇಲ್ಲಿ ನೋಡಿ ಮಕ್ಕಳೆಲ್ಲ ಈಗ ಪಟಾಕಿಯನ್ನು ಹೊಡೆಯುವಂಥ ಒಂದು ಸಂಭ್ರಮ ಅಂತ ಹೇಳ್ಬೋದು. ಹಬ್ಬ ಅಂದ ತಕ್ಷಣ ಹಾಗೆ ಅಲ್ವಾ, ಮಕ್ಕಳೇನು ನಮಗೂ ಏನು ಪಟಾಕಿ ನಾವು ಹೊಡಿಬೇಕು ಅಂತ ಇರುತ್ತೆ ಅಲ್ವಾ ಫ್ರೆಂಡ್ಸು. ನಾವೆಲ್ಲ ಸೇರಿಕೊಂಡು ಒಂದು ಸ್ವಲ್ಪ ಹೊತ್ತು ಪಟಾಕಿಗಳನ್ನು ಹೊಡೆದ್ವಿ. ಪಟಾಕಿ ಎಲ್ಲ ಹೊಡೆದಾದ್ಮೇಲೆ ಹಾಗೆ ಗಣಪತಿಗೆ ಪುನಃ ಪೂಜೆಗಳನ್ನೆಲ್ಲ ಮುಗಿಸ್ಬಿಟ್ಟು ಗಣಪತಿಯನ್ನು ವಿಸರ್ಜನೆ ಮಾಡಿ ಈಗ ಮುಳುಗಿಸುವಂತಹ ಒಂದು ಸಮಯ. ಈಗ ನೋಡಿ ತಗೊಂಡು ಹೋಗ್ತಾ ಇದ್ದಾರೆ ಹೊಳೆ ಹತ್ರ ಗಣಪತಿನ. ಮತ್ತೆ ಅದ್ರ ಜೊತೆಗೆ ಫಲವಳಿಗೆ ಎಲ್ಲ ತಗೊಂಡು ಹೋಗ್ತಾರೆ. ಹಾಗೆ ಫಸ್ಟು ಗಣಪತಿನ ವಿಸರ್ಜನೆ ಮಾಡೋಕ್ಕಿಂತ ಮುಂಚೆ ನೀರಿಗೆ ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾರೆ. ಈಗ ನೋಡಿ ಗಣಪತಿನ ಮುಳುಗಿಸ್ತಾ ಇದ್ದಾರೆ. ಹಾಗೆ ನೋಡಿ ಗಣಪತಿನ ಮುಳುಗಿಸಿ ಮನೆಗೆ ಬಂದಮೇಲೆ ಬೇರೆ ಬೇರೆ ರೀತಿ ಪನಿವಾರಗಳನ್ನು ಮಾಡಿರ್ತಾರೆ. ಸೊ ಅದನ್ನು ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ತಿನ್ನೋದು ಒಂದು ರೀತಿ ಖುಷಿ ಅಲ್ವಾ. ಸೊ ಹಾಗೆ ನಾವೆಲ್ಲರೂ ಕೂತ್ಕೊಂಡು ತಿಂತಾ ಇದ್ವಿ. ಹಾಗೆ ಇನ್ನೊಂದಷ್ಟು ಪಟಾಕಿಗಳನ್ನು ಹೊಡೆದ್ವಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.